ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಬ್ಯಾರಿಕೇಡ್ ಅನ್ನು ಕೂಡ ಹಾಕಲಾಗಿತ್ತು ಪೊಲೀಸರ ಕಡೆಯಿಂದ. ಹಂಗಿದ್ರೂ ಕೂಡ ಬ್ಯಾರಿಕೇಡ್ ಇಂದ ಜಂಪ್ ಮಾಡಿ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಆಯಿತು ಸ್ಥಳದಲ್ಲಿ. ಸದನದ ಹೊರಗಡೆನೂ ಅಷ್ಟೇ, ಸದನದ ಒಳಗಡೆಯೂ ಕೂಡ ಅಷ್ಟೇ ಕೋಲಾಹಲ ಸೃಷ್ಟಿಯಾಯಿತು. ಇವತ್ತು ಅಹೋರಾತ್ರಿ ಹೋರಾಟ ಮಾಡೋದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಧಿವೇಶನದ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಕೂಡ ರಾಜೀನಾಮೆಗೆ ಕಿಚ್ಚು ಜೋರಾಗಿದೆ. ವಿಧಾನಸೌಧ ಮುತ್ತಿಗೆಯ ಬಳಿಕ ಸದನದಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಒಟ್ಟಿಗೆ ಹೋಗಿಲ್ಲ, ಇಲ್ಲಿ ತಂಡವಾಗಿ ವಿಭಜನೆಗೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಕೇಸರಿ ಪಡೆ ಧರಣಿ ಮಾಡಿತು. ಸದನದ ಬಾವಿಗಿಳಿತು ಬಿಜೆಪಿ ನಾಯಕರು, ಘೋಷಣೆಯನ್ನ ಕೂಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಫಸ್ಟ್ ಆತನಿಂದ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು. ನೋಡಿ, ಸದನದ ಒಳಗಡೆ ಹೇಗಿತ್ತು, ಸದನದ ಹೊರಗಡೆ ಹೇಗಿತ್ತು ಅನ್ನುವಂತ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್, ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಅಷ್ಟೇ ನಾಗೇಂದ್ರ ರಾಜೀನಾಮೆಗೆ ರಾದ್ದಂತ ಜೋರಾಗಿತ್ತು. ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು, ಅವರಿಂದ ರಾಜೀನಾಮೆ ಪಡ್ಕೊಳ್ಳಿ ಅನ್ನೋ ಆಗ್ರಹವೂ ಕೂಡ ಜೋರಾಗಿತ್ತು. ಅಹೋರಾತ್ರಿ ಹೋರಾಟವನ್ನ ಮಾಡ್ತೀವಿ ಅಂತಲೂ ಅಂದ್ರು. ಸದನದಲ್ಲೇ ಘೋಷಣೆ ಆಯಿತು ಅಹೋರಾತ್ರಿ ಧರಣಿಯ ಬಗ್ಗೆ. ಇವತ್ತಿನಿಂದ ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ದಲಿತರ ಹಣ ವಾಪಸ್ ತನ್ನಿ, ಸದನದ ಹಾಳು ಮಾಡಬೇಡಿ ಟೈಮನ್ನ, ರಾಜೀನಾಮೆಯನ್ನ ಪಡ್ಕೊಂಡು ಸದನ ನಡೆಸೋದಕ್ಕೆ ನೀವೇ ಅವಕಾಶ ಮಾಡಿಕೊಡ್ಬೇಕು. ಬರಗಾಲ ತಾಂಡವವಾಡ್ತಾ ಇದೆ, ಬಿಡದಿ ಇಶ್ಯೂ ಇದೆ, ನೈಸ್ ವಿಚಾರದ ಚರ್ಚೆ ಮಾಡಬೇಕಾಗಿದೆ. ಕಾಂಗ್ರೆಸ್ನವರು 187 ಕೋಟಿಯನ್ನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಆತನಿಂದ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಬೇಕು. ಪಡಿಲಿಲ್ಲ ಅಂತಂದ್ರೆ ಇವತ್ತಿನಿಂದನೇ ನಾವು ಅಹೋರಾತ್ರಿ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಹೀಗಂತ ಸದನದ ಬಾವಿಗೂ ಇಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ ಪ್ರತಿಪಕ್ಷಗಳು. ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ದಮನ, ಕಾಂಗ್ರೆಸ್ಗೆ ಧಿಕ್ಕಾರ. ಇವತ್ತು ಘೋಷಣೆ ಮಾಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಅದಕ್ಕೋಸ್ಕರ ಅಧ್ಯಕ್ಷರೇ ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ನೋಡಿ, ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಗರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಸದನದ ಸಮಯವನ್ನ ಹಾಳು ಮಾಡೋದು ಸರಿಯಲ್ಲ, ಚರ್ಚೆಗೆ ಬನ್ನಿ. ವಿಧಾನಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಸವಾಲಾಗಿದೆ, ಕೈಪಡೆ. ನಿಮ್ಮ ಪಕ್ಷದಲ್ಲೇ ಸಾವಿರಾರು ಮಂದಿ ಆರೋಪಿಗಳಿದ್ದಾರೆ, ಫಸ್ಟ್ ನಿಮ್ಮದು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸಚಿವ ಬಿ ನಾಗೇಂದ್ರ ಮೇಲೆ ಇರೋದು ಆರೋಪ ಮಾತ್ರ. ರೈತರು ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿಗರ ಮೇಲೆ ಕೃಷ್ಣ ಬೈರೇಗೌಡರು, ಶಿವಲಿಂಗೇಗೌಡರು, ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕ್. ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಎರಡೂ ಕಡೆಯಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಸದ್ದು ಗದ್ದಲ ಆಯಿತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಲ್ಲ MLCಗಳು ಕೂಡ ಅವ್ರವ್ರ ಕ್ಷೇತ್ರದಲ್ಲಿ ಬೇಕಾದ ಸಮಸ್ಯೆಗಳಿವೆ, ಅದನ್ನ ಸದನದಲ್ಲಿ ಚರ್ಚಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ವಿರೋಧ ಪಕ್ಷದವರು ಇದು ಯಾವುದ್ರ ಬಗ್ಗೆ ಕೂಡ ಚಿಂತೆ ಇಲ್ಲದೆ, ರಾಜ್ಯದ ಬಗ್ಗೆ ಚಿಂತೆ ಇಲ್ಲದೆ, ರಾಜ್ಯದ ಜನರ ಬಗ್ಗೆ ಚಿಂತೆ ಇಲ್ಲದೆ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನೀವು ಕೂಡ ಪರಿಯಾಗಿ ಅವನ್ನ ಕೇಳ್ಕೊಂಡ್ರಿ. ಕಳೆದ ಒಂದು ವಾರ ಕೂಡ, ಕಳೆದ 5 ದಿವಸಗಳ ಏನು ಶಾಸನ ರಚನೆ ವಿಧೇಯಕಗಳನ್ನ ಮಂಡಿಸಬೇಕು. ಈ ಬಂಡವಾರವಲ್ಲಪ್ಪ, ಇದು ಕೆಟ್ಟ ಬಂಡವಾರ. ಇದು ಬಹಳ ಕೆಟ್ಟ ಬಂಡವಾರ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ, ಇಂಥ ಬಂಡವಾರ ಯಾವಂತಾನೆ ಅವನು ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ,
ಆರೋಪ ಹೊತ್ತುರರು ಈ ಬಂಡೆ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು ಜಯ ಅಲ್ಲ ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. ಅವನ ಅಪರಾಧ ತೀರ್ಮಾನ ಆಗಲೇ ಕಳ್ಸೋಣ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಚರ್ಚೆ ಆಯಿತು? ಶರತ್, ಈಗಾಗಲೇ ಸಚಿವ ಬಿ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ವಾಲ್ಮೀಕಿ ನಿಗಮದ ಒಂದು 187 ಕೋಟಿ ರೂಪಾಯಿ ಹಗರಣ ಏನಿದೆ, ಈ ಒಂದು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡು ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ಯಾವ ರೀತಿಯಾಗಿ ಅವಕಾಶ ಮಾಡಿಕೊಟ್ರಿ, ಕೂಡಲೇ ನೀವು ಅವರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ನಾಯಕರು ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ವಿಪಕ್ಷಗಳು ಯಾವುದೇ ರೀತಿ ಒಂದು ವಿಚಾರ ಚರ್ಚೆಗೂ ಕೂಡ ಮುಂದಾಗ್ತಾ ಇಲ್ಲ. ಮೊದಲು ನಾಗೇಂದ್ರ ಅವರು ರಾಜೀನಾಮೆ ಪಡೆದುಕೊಳ್ಳಬೇಕು, ಅದಾದ ಬಳಿಕ ನಾವು ಬರಗಾಲ ಇರಬಹುದು, ಅನೇಕ ವಿಚಾರಗಳ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಕೂಡ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ಕೂಡ ನಾವು ಕೂಡ ಯಾವುದೇ ರೀತಿ ವಿಚಾರ ಚರ್ಚೆಗೆ ಮುಂದಾಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಹಿತ ಫ್ರೀಡಂ ಪಾರ್ಕ್ ನಲ್ಲಿಯೂ ಕೂಡ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು, ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೂ ಕೂಡ ಮುಂದಾದ್ರು. ಅದಾದ ಬಳಿಕ ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಆಗಿರಬಹುದು, ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇಬ್ಬರ ನಾಯಕರ ನೇತೃತ್ವದಲ್ಲಿ ಸಹಿತ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಯತ್ನಕ್ಕೂ ಕೂಡ ಪ್ರಯತ್ನ ಪಟ್ಟರು. ಇದೆಲ್ಲ ಅದಾದ ಬಳಿಕ ಈಗ ಸದನದ ಒಳಗೂ ಸಹಿತ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಕೂಡ ಬಿಜೆಪಿ ನಾಯಕರು ತಮ್ಮ ಬಿಗಿಪಟ್ಟನ್ನು ಕೂಡ ಮುಂದುವರಿಸಿಕೊಂಡಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನಮ್ಮ ಈ ಒಂದು ಪ್ರತಿಭಟನೆಗೆ ಬಗ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಇದೀಗ ಒಂದು ಅಹೋರಾತ್ರಿ ಧರಣಿಗೂ ಕೂಡ ಈ ಬಿಜೆಪಿ ನಾಯಕರು ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಶರತ್, ಓಕೆ, ಫೈನ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.